ನಮಸ್ಕಾರ ವೀಕ್ಷಕರೇ, ಹಿಸ್ಟ್ರಿ ಬೈ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಿಮಗೆ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದ ವಿಜಯಪುರದ ಒಂದು ಮಹತ್ವದ ಮನೆತನ ಆದಿಲ್ಶಾಹಿ. ಆದಿಲ್ಶಾಹಿ ಮನೆತನ 1489ರಲ್ಲಿ ಯೂಸುಫ್ ಆದಿಲ್ ಖಾನ್ನಿಂದ ಸ್ಥಾಪನೆಯಾದರೆ ಕೇವಲ 197 ವರ್ಷಗಳಲ್ಲಿ 1686ರಲ್ಲಿ ಕೊನೆಯ ಸುಲ್ತಾನ ಸಿಕಂದರ್ ಆದಿಲ್ಶಾಹನ ಕಾಲದಲ್ಲಿ ಅದು ಅವನತಿ ಹೊಂದುತ್ತದೆ. ಈ ಆದಿಲ್ಶಾಹಿ ಮನೆತನಗಳಲ್ಲಿ ನತದೃಷ್ಟ ಸುಲ್ತಾನ ಎಂದೇ ಕರೆಯಬಹುದು ಅಂತಹ ಒಬ್ಬ ಸುಲ್ತಾನ ಸಿಕಂದರ್ ಆದಿಲ್ಶಾಹಿ. ಇವನು ಆದಿಲ್ಶಾಹಿ ಮನೆತನದ ಕೊನೆಯ ದೊರೆ. ಎರಡನೇ ಅಲಿ ಆದಿಲ್ಶಾಹಿಯ ಮಗ. ಎರಡನೇ ಅಲಿ ತೀರಿಕೊಂಡ ನಂತರ 1672ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಆಗ ಕೇವಲ 5 ವರ್ಷದ ಬಾಲಕನಾಗಿದ್ದ. ಹೀಗಾಗಿ ಇವನು ವಯಸ್ಸಿಗೆ ಬರುವ ತನಕ ಮಂತ್ರಿಗಳೇ, ಅರಸನ ಪ್ರತಿನಿಧಿಗಳೇ ಆಳ್ವಿಕೆ ಮಾಡ್ತಾರಲ್ಲ, ಅವರಲ್ಲಿ ಮೊದಲೇದವ ಖವಾಸ್ ಖಾನ್ ಅಷ್ಟೊಂದು ಸಮರ್ಥ ರಾಜಪ್ರತಿನಿಧಿ ಮಂತ್ರಿ ಆಗಿರಲಿಲ್ಲ. ಹೀಗಾಗಿ ಅವನನ್ನು ಅದೇ ಆಸ್ಥಾನದ ಸೈನ್ಯಾಧಿಕಾರಿಯಾದಂಥ ಒಬ್ಬ ಬಲೂಲ್ ಖಾನ್, ಈ ಬಲೂಲ್ ಖಾನ್ ಖವಾಸ್ ಖಾನನ್ನು ಕೊಂದು ತಾನು ರಾಜಪ್ರತಿನಿಧಿ ಪ್ರಧಾನಮಂತ್ರಿ ಆಗ್ತಾನೆ. ಅವನು ಕೂಡ ಭಾಳ ದಿವಸ ತನಕ ಇರೋದಿಲ್ಲ, ಅವನು ಸಹಜವಾಗಿ ತೀರ್ಕೊಂತ ಹೋಗ್ತಾನೆ. ಸೊ ಅವನ ಸ್ಥಾನದಲ್ಲಿ ರಾಜಪ್ರತಿನಿಧಿಯಾಗಿ ಬಂದವನು ಸಿದ್ದಿ ಮಸೂದ್ ಸಮರ್ಥ ಒಬ್ಬ ರಾಜಪ್ರತಿನಿಧಿಯಾಗಿದ್ದ. ಸಿಕಂದರ್ ಆದಿಲ್ಶಾಹಿಯ ಪ್ರಧಾನಿ ಹಾಗೂ ರಾಜಪ್ರತಿನಿಧಿಯಾಗಿ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಮೊಘಲರು, ಮರಾಠರು ಬಿಜಾಪುರ ಆದಿಲ್ಶಾಹಿಯ ಮೇಲೆ, ಮನೆತನದ ಮೇಲೆ ಕಣ್ಣು ಹಾಕಿರ್ತಾರೆ. ಒಂದೊಂದು ಪ್ರದೇಶವನ್ನು ಕಬಳಿಸ್ತಾ ಹೋಗ್ತಾರೆ. ಇದನ್ನು ತಡೆಗಟ್ಟಲಿಕ್ಕೆ ಈ ಸಿದ್ದಿ ಮಸೂದ್ ಅನ್ನೋ ಮಂತ್ರಿ ಈ ಸಿಕಂದರ ಆದಿಲ್ಶಾಹಿಯ ಜೊತೆಗೆ ಮುಘಲರ ಒಂದು ವೈವಾಹಿಕ ಸಂಬಂಧ ಮಾಡಬೇಕಂತ ಆತ ಯೋಚನೆಯನ್ನು ಹಾಕ್ತಾನೆ. ಇಂತಹ ಸಂದರ್ಭದಲ್ಲಿನೇ ಈ 1673ರಲ್ಲಿ ಶಿವಾಜಿ ಮಹಾರಾಜರು ಪನ್ನಾಳ ಮತ್ತು ಪರಳಿಕೋಟೆಯನ್ನು ಗೆದ್ದುಕೊಳ್ತಾರೆ ವಿಜಯಪುರ ಆದಿಲ್ಶಾದಿಂದ. ಸೊ ಆಗ ಮಸೂದ್ ಸಿಕಂದರನ ಸಹೋದರಿಯಾದಂತಹ ಶಹರ್ ಬಾನು ಬೇಗಮ್ಮಳನ್ನು ಔರಂಗಜೇಬನ, ದೆಹಲಿ ಸುಲ್ತಾನ ಅಂತ ಔರಂಗಜೇಬನ ಮಗನಾದ ಅಜಮ್ನೊಂದಿಗೆ 1681ರಲ್ಲಿ ವಿವಾಹ ಮಾಡಿ ಸಂಬಂಧವನ್ನು ಕುದುರಿಸ್ತಾನೆ. ಆದರೆ ಔರಂಗಜೇಬ್ ಈ ಸಂಬಂಧ ಏರ್ಪಟ್ಟರೂ ಆದಿಲ್ಶಾಹಿ ಮನೆತನದ ಪ್ರದೇಶಗಳನ್ನು ಕಬಳಿಸುವುದನ್ನು ಮಾತ್ರ ಬಿಡೋದಿಲ್ಲ. 1684ರಲ್ಲಿ ಮೊಘಲರು ಮೇ ತಿಂಗಳಲ್ಲಿ ಮಂಗಳವೇಡೆ ಮತ್ತು ಸಾಂಗೋಲ್ಗಳನ್ನು ವಿಜಯಪುರದಿಂದ ಗೆಲ್ತಾರೆ. ಕೊನೆಗೆ ಕ್ರಿಸ್ತಶಕ 1486ರಲ್ಲಿ ಸೆಪ್ಟೆಂಬರ್ 14ರಂದು ಔರಂಗಜೇಬನು ವಿಜಯಪುರದ ಮೇಲೆ ದಾಳಿ ಮಾಡಿ ಇಲ್ಲಿ ಸೈನ್ಯವನ್ನು ಸೋಲಿಸಿ ಸಿಕಂದರನನ್ನು ಇವತ್ತಿನ ಗಗನಮಹಲ್ ಅಂತ ನಾವೇನು ಕರಿತೇವೆ ಆ ಸ್ಥಳದಲ್ಲಿ ಬಂಧಿಸಿದನು ಅಂತ ಗೊತ್ತಾಗ್ತದೆ. ಆಗ ಕೇವಲ ಸಿಕಂದರನಿಗೆ 19 ವರ್ಷ ವಯಸ್ಸು. ಅವನನ್ನು ಬಂಧಿಸಿ ಮಹಾರಾಷ್ಟ್ರದ ಕೋಟೆಗಳಲ್ಲಿ ಬಂಧನದಲ್ಲಿ ಇಡ್ತಾರೆ. ಹೀಗೆ ಬಂಧನದಲ್ಲೇ ಇದ್ದಂತಹ ಸಿಕಂದರ್ 1700ರಲ್ಲಿ, ಸುಮಾರು 24-25 ವರ್ಷ ಆಗಿರಬೇಕು, ಕ್ರಿಸ್ತಶಕ 1700ರಲ್ಲಿ ಸಿಕಂದರ್ ಅಲ್ಲೇ ಮಡಿತಾನೆ, ತೀರ್ಕೋತಾನೆ. ಅವನ ಒಂದು ಆಸೆ ಇರ್ತದೆ, ನಾನು ಸತ್ತ ಮೇಲೆ ನನ್ನ ಗೋರಿಯನ್ನು ವಿಜಯಪುರದ ಅವನ ಧರ್ಮಗುರುಗಳಾದಂತಹ ಹಜರತ್ ಸೈಯದ್ ಶಹ ನಾಸಿರುಲ್ಲಾ ದರ್ಗಾ ಅಲ್ಲಿ ದಫನ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿ ಅವನು ತೀರಿಕೊಂಡ ನಂತರ ಅವನ ಆಸೆಯಂತೆ ವಿಜಯಪುರದ ಇಂದಿನ ಸರಾಬ್ ಬಜಾರದ ಮಧ್ಯೆ ಇರುವಂತಹ ಅಲ್ಲಿ 2 ಗೋರಿಗಳು ನಮಗೆ ಸಿಗ್ತವೆ, ದರ್ಗಾಗಳು, ಸೂಫಿ ಸಂತರ ದರ್ಗಾಗಳು. ಅವರಲ್ಲಿ ಒಬ್ಬರು ಹಜರತ್ ಸೈಯದ್ ಶಹ ನಾಸಿರುಲ್ಲಾ ವಲಿ, ಅವರ ಸಮೀಪದಲ್ಲೇ ಈ ವಿಜಯಪುರದ ನತದೃಷ್ಟ ಸುಲ್ತಾನ ಸಿಕಂದರನನ್ನು ದಫನ ಮಾಡಲಾಗಿದೆ. ತುಂಬ ಸರಳವಾದಂಥ ಒಂದು ಗೋರಿ ಇವತ್ತಿಗೂ ಕೂಡ ಇದೆ. ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಈಗ ನಾವು ನೋಡ್ತಿರುವಂತಹ ಒಂದು
ಗೋರಿ ಆದಿಲ್ ಶಾಹಿಗಳ ಕೊನೆಯ ಸುಲ್ತಾನ ಸಿಕಂದರ್ ಆದಿಲ್ ಶಾಹಿಯ ಒಂದು ಗೋರಿ. ತುಂಬ ಕೆಟ್ಟ ಸ್ಥಿತಿಯಲ್ಲಿ ಇರುವಂತಹ ಈ ಒಂದು ಗೋರಿ, ಇದಕ್ಕೆ ಸರಿಯಾದ ಪ್ರೊಟೆಕ್ಷನ್ ಇಲ್ಲ. ಸುತ್ತಲೆಲ್ಲ ಕಸ ಬೆಳೆದು ಖಾಸಗಿ ವಾಹನಗಳ ನಿಲ್ಲುವ ಸ್ಥಾನ ಆಗಿರುವಂಥದ್ದು. ಸಮೀಪದಲ್ಲೇ ಒಂದು ಮಸೀದಿಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಿರುವಂತಹ ಅವರು ಈ ಸಿಕಂದರ್ ಆದಿಲ್ ಶಾಹಿ ಗೋರಿಯನ್ನು ಪ್ರಾಚೀನ ಕಾಲದಲ್ಲಿ ಇದನ್ನು ಸುಂದರವಾಗಿ ಕಟ್ಟಿ, ಬಹುಶಃ ಬ್ರಿಟಿಷರ ಕಾಲದಲ್ಲಿ ಇದನ್ನು ಅದ್ಭುತವಾಗಿ ಮೇಂಟೈನ್ ಮಾಡಿರಬಹುದು. ಆದರೆ ಸದ್ಯದ ಸ್ಥಿತಿ ಚಿಂತಾಜನಕವಾಗಿದೆ. ಬನ್ನಿ ಈ ಸಿಕಂದರನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಹಿಸ್ಟ್ರಿ ಬೈ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ನಿಂತಿರುವಂಥ ಸ್ಥಳ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದಂತಹ ವಿಜಯಪುರ ನಗರ ಹೃದಯ ಭಾಗದಲ್ಲಿರುವಂಥ ಗಾಂಧಿ ವೃತ್ತದ ಅತ್ಯಂತ ಸಮೀಪ ನಾವು ಸರಾಬ್ ಬಜಾರ್, ಬಂಗಾರದ ಅಂಗಡಿಗಳ ಮಧ್ಯೆ ಇದ್ದೇವೆ. ಇಲ್ಲಿರುವಂಥ ಒಂದು ಸ್ಮಾರಕದ ಹೆಸರು ಸಿಕಂದರ್ ಆದಿಲ್ ಶಾಹಿಯ ಗೋರಿ. ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆತ್ಮೀಯರೇ, ಈ ಸಿಕಂದರ್ನ ಗೋರಿಯ ಸಮೀಪ ಹಜರತ್ ಸೈಯದ್ ಶಹ ನೂರುದ್ದೀನ್ ನಸರುಲ್ಲಾ ವಲಿ ಅನ್ನುವ ಒಂದು ದರ್ಗಾ ಇದೆ. ಅದರ ಹತ್ತಿರವೇ ಹಜರತ್ ಸೈಯದ್ ಶಹ ನೇಮುಲ್ಲಾ ಹುಸೇನ್ ಅನ್ನೋರ ಇಬ್ಬರ ಒಂದು ಗೋರಿಗಳು ದರ್ಗಾ ಇದೆ. ಈ ದರ್ಗಾದ ಸಮೀಪವೇ ನಮಗೆ ಇನ್ನೂ ಒಂದು ಸಣ್ಣದಾದಂಥ ಗೋರಿ ಕಂಡುಬರುತ್ತದೆ. ತುಂಬ ಸ್ಥಿತಿಲವಾದ ಸ್ಥಳದಲ್ಲಿ ಈಗ ನಾವು ವಿಜಯಪುರದ ಕೊನೆಯ ಸುಲ್ತಾನನಾಗಿದ್ದಂತಹ ಸಿಕಂದರ್ ಸುಲ್ತಾನನ ಗೋರಿಯನ್ನು ನೋಡೋಣ ಬನ್ನಿ. ಇಲ್ಲಿರುವಂತಹ ಒಂದು ಶಾಸನ ಈ ಕಲ್ಲು ಸುಲ್ತಾನ್ ಸಿಕಂದರ್ ಆದಿಲ್ ಶಾಹ ಅಂತಲೂ ಹೇಳ್ತದೆ. ಟೋಂಬ್ ಆಫ್ ಸುಲ್ತಾನ್ ಸಿಕಂದರ್ ಆದಿಲ್ ಶಾಹ ಅಂತನ್ನುವಂಥದ್ದು. ಸುಂದರವಾದಂಥ ಒಂದು ಚೌಕಾದ ಕಟ್ಟೆಯನ್ನು ಕಟ್ಟಿ ಮಧ್ಯೆ ಸಿಕಂದರ್ನ ಒಂದು ಗೋರಿಯನ್ನು ನಿರ್ಮಿಸ್ಕಾರ. ತಮ್ಮ ಹೆಸರೇ? ಸರ್ಫುದ್ದೀನ್ ಬಾಂಗಿ ಸಾಬ್ ಅಂತಾರೆ ನನಗೆ. ಸರ್ಫುದ್ದೀನ್ ಬಾಂಗಿ ಸಾಬ್. ಈಗೇನು ಸರಾಬ್ ಬಜಾರ್ ಮಧ್ಯ ಅದಲ್ಲ, ಇಲ್ಲಿ ಕಾಣ್ತಿರುವಂಥ ಒಂದು ಮಜಾರ್ ಗೋರಿ ಅದು, ಇದು ಯಾರ್ದು? ಸಿಕಂದರ್ ಬಾದ್ಶಾ ರೀ. ಸಿಕಂದರ್ ಬಾದ್ಶಾ ಅಂದ್ರೆ ನಮ್ಮ ಆದಿಲ್ ಶಾಹಿಗೆ ಏನು ಸಂಬಂಧ? ಮುಂದೆ ಬಂದಿದ್ದೆ ಇದು, ಆದಿಲ್ ಶಾಹಿ ನಂತರ ಬಂದಿರುವಂಥದ್ದು. ಅದು ಅಷ್ಟು ಕ್ಲೀನಾಗಿ ಸುತ್ತಲೂ ಮೇಂಟೈನ್ ಮಾಡಿಲ್ಲ, ಎಲ್ಲ ಕಡೆ ಕಸ ಬೆಳೆದು ಬಿಟ್ಟದಲ್ಲ, ಹೆಂಗಿದು? ಯಾರು ಮಾಡೋವಿಲ್ರಿ, ಅದು ಸುಮ್ಮನೆ ಮಸೂತಿ ಮಾಡುವಂಗೇಸಿ ಇಷ್ಟ ಸ್ವಲ್ಪ ತಕ್ಕೋದ ಮಾಡ್ಕೋತ ಇದೀವಿ. ಇದು ಇಮಾರತ್ ಏನದಲ್ಲ, ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ಕಾರದ ಖಾಸಗಿ ಅದ? ಸರ್ಕಾರದ ಐತ್ರಿ. ಸರ್ಕಾರದ ಅದ. ಈಗ ನೀವು ಇಲ್ಲಿ ಏನಂತ ಕೆಲಸ ಮಾಡ್ತೀರಿ? ನಾವು ಬಾಂಗಿ ಸಾಬ್ ಅಂತ ಕೆಲಸ ಮಾಡ್ತೀವಿ ಇಲ್ಲಿ ಮಸೀದಿ ಒಳಗೆ. ಈ ಮಸೀದಿಗೆ ಏನಂತ ಕರೀತಾರೆ? ಸಿಕಂದರ್ ಮಸೂತಿ ಅಂತಾರೆ ಇದಕ್ಕೆ. ಸಿಕಂದರ್ ಮಸೂತಿ ಅಂತನೋ ಅಂಥದ್ದು. ಈಗ ಈ ಆದಿಲ್ ಶಾಹಿದ ಕೊನೆ ಸಿಕಂದರ್ನ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ಯಾರವ ಎರಡು ದಿವಸ ಆಳ್ವಿಕೆ ಮಾಡ್ಯಾರ, ತೀರ್ಕೊಂಡಿದ್ದೆ ಎಲ್ಲಿ? ಇಲ್ಲಿ ಆಳ್ವಿಕೆ. ಮತ್ತು ಬಿಜಾಪುರದವ್ರೆ ಎಲ್ಲ ಆದಿಲ್ ಶಾಹಿಗಳು ಇಲ್ಲಿ ಅವ್ರದ್ದು ಕಟ್ಟಡ ಇಲ್ಲಿ ಕೂತ್ ಹೋಗಿರ್ತಾರಲ್ರಿ, ಅದ್ರದ್ದು ಇದು ತೆಗೆದು ಬಿಡ್ತಾರ, ಅದು ಅವ್ರ ಗುರಿ ಅದು ಇಲ್ಲಿ ತೆಗಿತಾರೆ. ಖರೆ ಅವ್ರ ಯಾವ ಇಸ್ವಿ ಒಳಗಿದ್ರು ಮತ್ತು ಎಲ್ಲಿ ತೀರ್ಕೊಂಡ್ರು, ಎಲ್ಲಿ ಬಂದ ದಫನ್ ಮಾಡಿದ್ರು? ಸಿಕಂದರ್ ಗುರಿ ಅದು ಮೈಸೂರಿನಾಗ ಏನೈತಿಲ್ಲ, ಕಡೆ ಐತಿರಿ ಅವ್ರು. ಮತ್ತು ಆದಿಲ್ ಶಾಹಿಗೂ ಮೈಸೂರಿಗೆ ಏನು ಸಂಬಂಧ? ಅಲ್ಲ ನೀವು ಇಲ್ಲದಿರಿ, ಅಲ್ಲ ನೀವು ಇಲ್ಲದಿರಿ, ಇದ್ರ ಬಗ್ಗೆ ಜನ ಇಟ್ಟೇ ಗೊತ್ತು. ಜನ ವರ್ಷಕ್ಕೆ ಏನ್ರಿ ಕಾರ್ಯಕ್ರಮ ಅದು ಏನ್ರಿ ಮಾಡ್ತಾರೆ? ಇಲ್ಲ, ದೇವ್ರದ್ದು ಮಾಡ್ತಾರ. ಅಲ್ಲಿದ್ದವ್ರು ಯಾರದು? ಅವು ಎರಡು ದೇವಸ್ಥಾನ ಐತ್ರಿ, ಅದು ನಸರುದ್ದೀನ್ ಶಾ ನೈಮುಲ್ಲಾ ಶಾ ಅಂತ. ಏನು ಅವ್ರು ಯಾರಿದ್ರು? ಅವರು ಇದರದಿಂದ ಬಂದಾರಿ, ಅವ್ರು ಪಾಕಿಸ್ತಾನದಿಂದ ಬಂದು ಇಲ್ಲಿ ಎಲ್ಲರಿಗೆ ದೇವರ ಅಂದ್ರೆ ನೀವು ಸೂಫಿ ಸಂತರ ಹತ್ತೀರಿ ಅವರು. ಅವರಿಗೂ ಸಿಕಂದರ ಸುಲ್ತಾನಿಗೆ ಏನು ಸಂಬಂಧ ಅದ? ಅವ್ರ ಭಕ್ತರು ಇವರು ಸಿಕಂದರ್ ಬಾದ್ಶಾ, ಅವ್ರ ಸೂಫಿ ಸಂತರು ಇವರು, ಇವ್ರ ಭಕ್ತರು ಇವರು. ಅವರಿಬ್ರು ಏನು ಸಂಬಂಧ ಹೆಂಗಿದ್ದು? ಅಣ್ಣ ತಮ್ಮನ ಅಥವಾ ತಂದೆ ಮಕ್ಕಳ? ಏನವ್ರ ದೋಸ್ತ? ಅವ್ರ ಹೆಸರೇನ್ರಿ ಅವ್ರದ್ದು? ಅಂದ್ರೆ ಸಿಕಂದರ್ ಇದು ನೈಮುಲ್ಲಾ ಶಾ ನಸರುದ್ದೀನ್ ಶಾ.
ನೈಮುಲ್ಲಾ ಶಾ ನಸರುದ್ದೀನ್ ಶಾ ಅನ್ನೋ ಅವರು ಧಾರ್ಮಿಕ ಗುರುಗಳು, ಸುಫಿ ಸಂತರು. ಅವರಿಗೆ ನಡ್ಕೋತಾ ಇದ್ರು ಸಿಕಂದರ. ಹೀಗಾಗಿ ಸಿಕಂದರ ಅವ್ರ ಬಾಜುಕೆ ನಮ್ದು ಗೋರಿ ಇರಲಿ ಅಂತ ತಿಳ್ಕೊಂಡು ಇಲ್ಲಿ ಮಾಡ. ಈಗ ಇದರ ಸ್ವಚ್ಛತಾ ಬಗ್ಗೆ ಏನು? ಸ್ವಚ್ಛತಾ ಬಗ್ಗೆ ನಾವೇ ಎಷ್ಟು ಮಾಡ್ಕೋತಿದ್ರಿ, ಏನೇನು ಇದ್ದಿದ್ದಿಲ್ಲ. ಈಗ ಒಂದ್ ಸ್ವಲ್ಪ ಮಳಿ ಬಂದದ, ಹೆಚ್ಚಿಗೆ ಬೆಳೆದದ, ಕಸ ಬೆಳೆದದ ಅಂತ ಮೇಲೆ ಈಗ ಸ್ಟಾಪ್ ಮಾಡ್ಕೆ ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡ್ತೀವಿ. ಇಲ್ಲಿ ಬಜಾರ್ಗೆ ಬಂದ ಮಂದಿ ಎಲ್ಲ ಬಂದು ಇಲ್ಲಿ ಊಟ ಮಾಡಿ ಕೂತು ಮಾಡಿ ಹೋಗ್ತಾರೆ, ಮಕ್ಕೊಂಡು ಹೋಗ್ತಾರೆ. ಯಾರ್ದೇ ಅಂತ ಕರೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಅನ್ನೋರು ಬರ್ತಾರೆ. ಯಾರ್ದು ತಕರಾರು. ಇಲ್ಲಿ 3 ದಿನಕ್ಕೆ 8 ಬಾರಿ ನಮಾಜ್ ಆಗ್ತದ್ರಿ. ಇಲ್ಲಿ 5 ಹೊತ್ತು ನಮಾಜ್, ದಿನ 5 ಹೊತ್ತು ನಮಾಜ್ ಆಗ್ತದೆ. ಅದು ಇದು ಕಟ್ಸಿದ್ದ ಮಸೀದಿ ಕಟ್ಸಿದವರು ಯಾರು? ಇಲ್ಲಿ ನಮ್ಮ ಕಮಿಟಿ ಅವ್ರು ಕಟ್ತಾರೆ. ಇದು ಅಂದ್ರೆ ಸಿಕಂದರ್ ಕಾಲದ್ದಲ್ಲ, ಹಳೇದು ಮಸೀದಿ ಇದ್ದಿದ್ದಿಲ್ಲ. ಮಸೂದಿ ಅಷ್ಟೇ ಇತ್ತು, ಇದು ಅಟ್ಟೆ ಇತ್ತು, ಕಮಾನ್ ಅದಾವಲ್ರಿ, ಅದು ಸಿಕಂದರ್ ಕಾಲಕ್ಕೆ ಅಟ್ಟೆ ಇತ್ತು, ಅಷ್ಟೇ ಇತ್ತು. ಈಗಿದು ಇಲ್ಲ ಸುತ್ತಮುತ್ತನವರು ಎಲ್ಲ ಸುತ್ತಮುತ್ತ ಏನೈತಿ ನಮ್ಗೆ ಇದು ಪೂರಾ ಏನು ಕಾಂಪೌಂಡ್ ಅದ. ಇದು ಕಾಂಪೌಂಡ್ ಎಲ್ಲ ಸರ್ಕಾರದ ಜಾಗನೇ. ಸರ್ಕಾರದ ಜಾಗನೇ. ಭಾಳ ಸಂತೋಷ. ನಮಸ್ಕಾರ.